ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಯಾರು ನೋಡ್ತಾ ಇಲ್ಲ ರೀ. ಭೂಮಿ ಏನು ಮಾತನಾಡ್ತಾ, ಅದಕ್ಕಲ್ಲೇ ಗೊತ್ತಾಗುತ್ತೆ. ಪ್ರತಿರೋಧ ಒಡ್ಡುತ್ತಾ ನಾವೇ ಸಮಾಧಾನ ಮಾಡಿಕೊಂಡು ಮಾಡುವ ಅಪರಾಧದಿಂದ ತಪ್ಪಿಸಿಕೊಂಡ್ರೂ ಅಲ್ಲೊಂದು CCTV ಕಣ್ಣಿರುತ್ತೆ. ಅದು ಆಧುನಿಕ ತಂತ್ರಜ್ಞಾನದ ಕಣ್ಣಿಂದ ತಪ್ಪಿಸಿಕೊಂಡ್ರೂ ಅಲ್ಲಿ ಮತ್ತೊಂದು ಕಣ್ಣು ಗಮನಿಸುತ್ತಲೇ ಇರುತ್ತೆ. ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಚಿತ್ರಗುಪ್ತನ CCTV ಕಣ್ಣು. ಇಲ್ಲಿ ಜನ ನಿಶ್ಶಬ್ದರಾಗ್ತಾರೆ. ಚಿತ್ರಗುಪ್ತನ CCTV ಅಕ್ರಮ ಗಣಿಯ ಕರ್ಮಕಥೆ ಮಹಾಭಾರತ ಮತ್ತೆ ಜ್ಞಾಪಕಕ್ಕೆ ಬರುತ್ತೀರಿ. ಭೂಮಿಯಲ್ಲಿ ಎಲ್ಲ ಅಪರಾಧಕ್ಕೂ FIR ಆಗೋದಿಲ್ಲ. ಎಲ್ಲ ತಪ್ಪಿಗೂ ಚಾರ್ಜ್ ಶೀಟೂ ಹಾಕಲ್ಲ. ಅಂದರೆ ಒಂದು ಕಣ್ಣು ಮಾತ್ರ ಯಾವತ್ತೂ ಮುಚ್ಚೋದೇ ಇಲ್ಲ. ಅದು ಅಧಿಕಾರಿಗಳ ದೃಷ್ಟಿಯಲ್ಲ, ಪೊಲೀಸರ ಕಣ್ಣಂತೂ ಅಲ್ವೇ ಅಲ್ಲ, ನ್ಯಾಯಾಲಯದ ಕಣ್ಣೂ ಅಲ್ಲ. ಚಿತ್ರಗುಪ್ತನ CCTV ಕಣ್ಣು. ಇಲ್ಲಿ ಡಿಲೀಟ್ ಬಟನ್ ಇಲ್ಲ, ಎಡಿಟ್ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಇಲ್ಲಿ ದಾಖಲಾಗೋದು ಮಾತಲ್ಲ, ಉದ್ದೇಶ, ಕೃತ್ಯ. ಗೆಳೆಯರೆ, ಇಲ್ಲಿ ಹೇಳೋ ಕತೆ ಒಂದು ಅಕ್ರಮ ಗಣಿಯ ಬಗ್ಗೆ ಅಲ್ಲ, ಕರ್ಮದ ಲೆಕ್ಕಾಚಾರದ ಕತೆ. ಮಹಾಭಾರತ ಮತ್ತೆ ನಡೆಯುತ್ತಿರುವ ಕತೆ. ಅಕ್ರಮ ಗಣಿ ಬಗ್ಗೆ ಸಾಕಷ್ಟು ಸ್ಟೋರಿ ಮಾಡಿ ಆಯಿತು. ಆದರೆ ಅಧಿಕಾರಿಗಳು ಕುರ್ಚಿಯಿಂದ ಏಳದಿದ್ದರೆ ಏನು ಮಾಡೋಕ್ಕೆ ಆಗೋಲ್ಲ ಅಲ್ವಾ? ಕರ್ಮಫಲದ ಮೂಲಕ ಪಾಪ ಮಾಡಿದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಚಿತ್ರಗುಪ್ತನ CCTV ಕಣ್ಗಾವಲು ಲೆಕ್ಕ ಬರಿತಾನೆ ಮೇಲೆ ಹೋದ ನಂತರ ಲೆಕ್ಕ ಚುಕ್ತ ಮಾಡಬೇಕಾಗುತ್ತೆ ರೀ. ಇದಕ್ಕೆ ಮಹಾಭಾರತ ಸಾಕ್ಷಿ. ದಾಯಾದಿ ಕಲಹ, ಕೌರವ ಪಾಂಡವರ ದ್ವೇಷ. ಆದರೆ ಧೃತರಾಷ್ಟ್ರನಿಗೆ 80% ಕೌರವರ ಕಡೆ ಪ್ರೀತಿ ಇದ್ದರೆ 20% ಪಾಂಡವರ ಮೇಲಿತ್ತು. ಇದೇ ಹಸ್ತಿನಾವತಿ ಇಬ್ಬಾಗ ಆಗೋದಕ್ಕೂ ಕಾರಣ. ಪಾಂಡವರಿಗೆ ಸಿಕ್ಕ ಇಂದ್ರಪ್ರಸ್ಥ ಆದರೂ ಏನು ಫಲವತ್ತಾಗಿತ್ತಾ? ಅದೂ ಇಲ್ಲ ರೀ. ಅದೊಂದು ಕಾಡು. ಪಾಂಡವರು ಕಷ್ಟಪಟ್ಟರು, ಅರಮನೆ ಕಟ್ಟಿದರು, ರಾಜಶ್ವಯ ಯಾಗ ಮಾಡಿದರು. ಪಾಂಡವರ ಅರಮನೆ ಗಳಿಸಿದ ಸಂಪತ್ತು ಕೌರವನ ಕಣ್ಣು ಕುಕ್ಕುತ್ತೆ. ಪಾಂಡವರಿಂದ ಸಂಪತ್ತು ಕಿತ್ತಿಕೊಳ್ಳೋದಕ್ಕೆ ದ್ಯೋತಕಕ್ಕೆ ಆಹ್ವಾನ. ಇಲ್ಲಿ ಖನಿಜ ಸಂಪತ್ತಿನ ಬಗ್ಗೆ ಅಧಿಕಾರಿಗಳಿಗೆ 20% ಪ್ರೀತಿ ಇತ್ತು. ಅಂದರೆ ಧೃತರಾಷ್ಟ್ರನಿಗೆ ಪಾಂಡವರ ಮೇಲೆ ಇತ್ತಲ್ಲ ಈ 20% ಪ್ರೀತಿಯ ಹಾಗೆ. ಗಣಿ ನಡೆಸುವ ಮಾಫಿಯಾ ಅಂದರೆ ಕೌರವರ ಮೇಲೆ ಅಧಿಕಾರಿಗಳಿಗಿದ್ದ 80% ಪ್ರೀತಿ ಭೂ ಸಂಪತ್ತು ಲೂಟಿಗೆ ರಾಜಮಾರ್ಗ. ಅಧಿಕಾರಿಗಳ ವೀಕ್ನೆಸ್ ಭೂಮಿ ಒಡಲು ಬಗೆಯೋಕೆ ನಿಂತುಬಿಟ್ರು. ಚಿತ್ರಗುಪ್ತನ ಲೆಕ್ಕಾಚಾರ ಏನು? ಅದೇನು ಗಣಿ ಮಾಫಿಯಾ ಅಕ್ರಮಕ್ಕೂ ಮಹಾಭಾರತಕ್ಕೂ ಎತ್ತಿನ ಸಂಬಂಧ. ಇಂಥಕ್ಕೆ ತಡ ನೋಡ್ಕೊಂಡು ಬರೋಣ ಬನ್ನಿ. ಮಹಾಭಾರತದಲ್ಲೂ ಒಬ್ಬ ರಾಜನಿದ್ದ ಕಾಣ್ರಿ. ಅವನಿಗೆ ಎಲ್ಲ ಶಕ್ತಿಯೂ ಇತ್ತು, ಅಧಿಕಾರವೂ ಇತ್ತು. ಆದರೆ ಒಳಗಣ್ಣಿದ್ದರೂ ಕಾಣಲೇ ಇಲ್ಲ. ಅವನೇ ಧೃತರಾಷ್ಟ್ರ. ಕೌರವರು ಹೆತ್ತ ಮಕ್ಕಳು. ಸಹಜವಾಗಿ ಹುಟ್ಟುವ ಪ್ರೀತಿ 80% ಆದರೆ ಸವತಿ ಪಾಂಡವರ ಪರ 20%. ಇಂದಿನ ವ್ಯವಸ್ಥೆಯಲ್ಲೂ ಅದೇ ಗಣಿತ. 80% ಅಧಿಕಾರಿಗಳು ಅಕ್ರಮದ ಕಡೆಗೆ ನಿಂತರೆ 20% ಕಾನೂನು ಹೆಸರಿನಲ್ಲಿ ಕಡಿತ ತಿರುಗಿಸುವುದರಲ್ಲೇ ಕಳೆದು ಬಿಡ್ತಾರೆ. ತಡೆದಿಲ್ಲ ಅಂದರೆ ಅದು ಅಪರಾಧ ಮಾಡಿಲ್ಲ ಅಂತ ಅರ್ಥ ಅಲ್ಲ ರೀ. ತಡೆದಿಲ್ಲ ಅಂದರೆ ಸಹಕರಿಸಿದಂತೆ, ಅದು ಅಪರಾಧವೇ. ದ್ಯೂತದಲ್ಲಿ ಕೌರವರು ಗೆದ್ದವರೆ, ಪಾಂಡವರು ಸೋತರು. ಇಲ್ಲಿ ಭೂಮಿ ಸೋಲ್ತು. ಅಲ್ಲಿ ದ್ರೌಪದಿ ಎಳೆದುಕೊಂಡು ಬಂದರು. ಇಲ್ಲಿ ಭೂಮಿಯನ್ನು ಕೀರಿ ಎಳೆದು ಕಿತ್ತರು. ಅಲ್ಲಿ ವಿದುರ ಎಚ್ಚರಿಸಿದ, ಇಲ್ಲಿ ಮಾಧ್ಯಮ ಎಚ್ಚರಿಸಿತ್ತು. ಅಲ್ಲಿ ಭೀಷ್ಮ, ದ್ರೋಣ, ಕರ್ಣ ಮೌನವಾಗಿ ನಿಂತರು. ಇಲ್ಲಿ ಅಧಿಕಾರಿಗಳು ಫೈಲ್ ಹಿಡಿದು ಕೂತರು. ಅಲ್ಲಿ ದ್ಯೂತ ದ್ರೌಪದಿ ಎಳೆತರುವ ದುಷ್ಕೃತ್ಯ ಧೃತರಾಷ್ಟ್ರ ತಡೆಯಬಹುದಿತ್ತು. ಇಲ್ಲಿ ಅಧಿಕಾರಿಗಳಿಗೆ ಪವರ್ ಇದ್ದೇ ಇತ್ತು. ಆದರೆ ಮಾಮೂಲು ಸಿಕ್ತಲ್ಲ, ಅದು ಕಣ್ಣನ್ನು ಕುರುಡು ಮಾಡಿ ಹಾಕಿತ್ತು. ಧೃತರಾಷ್ಟ್ರ ದ್ಯೂತ ದ್ರೌಪದಿ ಪ್ರಕರಣದಿಂದ ಒಂದು ಕ್ಲೀನ್ ಇಮೇಜ್ಗಾಗಿ ಲೋಕನಿಂದನೆ ತಪ್ಪಿಸಿಕೊಳ್ಳುವುದಕ್ಕೆ ದ್ರೌಪದಿಗೆ ವರ ಕೇಳುವಂದ. ತಪ್ಪು ಸರಿಪಡಿಸೋಕಲ್ಲ, ಅಪವಾದ ತಪ್ಪಿಸಿಕೊಳ್ಳೋಕೆ.
ಇಲ್ಲೂ ಹಾಗೆ. ಗಣಿ ಅಲ್ಲ, ಕೃಷಿ ಹೆಸರು. ಅಕ್ರಮ ಅಲ್ಲ, ಪರವಾನಗಿ ಪ್ರಕ್ರಿಯೆ. ಇದು ಕಾನೂನಲ್ಲ, ಒಳಮಾರ್ಗ. ಹೊಲ ರಕ್ಷಿಸೋಕೆ ಹಾಕಿದ ಬೇಲಿ ಹೊಲದ ಹಚ್ಚ ಹಸಿರು ಕಂಡು ಕಾಯೋದೆಂತು ಅಂತ ಮೇಯಕ್ಕೆ ಹೊರಟಂತೆ. ರಕ್ಷಕರು ಮಾಫಿಯಾದ ಬೆನ್ನಿಗೆ ನಿಂತ ಹಾಗೆ ಅದೇ ಕೌರವ ಸೇನೆ. ದ್ರೌಪದಿ ಹತ್ತುಕೊಳ್ಳಲಿಲ್ಲ, ಬದಲಾಗಿ ಪ್ರಶ್ನಿಸಿದಳು. ಸೋತವನು ನನ್ನನ್ನು ಅಡೆಯಿಡೋದಕ್ಕೆ ಹಕ್ಕಿದೆಯಾ ಅಂದಳು. ಭೂಮಿಯು ಇಂದು ಅದೇ ಪ್ರಶ್ನೆ ಕೇಳ್ತಿದೆ. ನನ್ನನ್ನು ಕೊಳ್ಳೋ ಅಧಿಕಾರ ನಿಮಗ್ಯಾರು ಕೊಟ್ಟಿದ್ದಾರೆ? ಇದು ಖನಿಜ ಲೂಟಿ ಅಲ್ಲ, ಭೂದರೆಯ ಮೇಲಿನ ಅತ್ಯಾಚಾರ. ಮಹಾಭಾರತ ಯುದ್ಧದಲ್ಲಿ 11 ಅಕ್ಷೋಹಿಣಿ ಸೇನೆ ಸೋಲಿಸುತ್ತೆ. ಯಾಕೆ ಗೊತ್ತಾ? ನ್ಯಾಯ ಅವ್ರ ಕಡೆ ಇರಲೇ ಇಲ್ಲ. ಇಲ್ಲಿ ಹಣ ಇರಬಹುದು, ಪವರ್ ಇರಬಹುದು, ಪದವಿನೂ ಇರಬಹುದು, ಆದರೆ ಕರ್ಮ ಅಂತ ಒಂದಿದೆಯಲ್ಲ, ಅದು ನಿಮ್ಮ ಪರ ಇಲ್ಲ. ನೀವು ತಪ್ಪಿಸಿಕೊಳ್ಳಬಹುದು ಕೋರ್ಟಿನಿಂದ, ಆದರೆ ಮಕ್ಕಳ ಭವಿಷ್ಯದಿಂದ ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ. ಇದು ಶಪಥ ಅಲ್ಲ, ಇದು ಇತಿಹಾಸದ ರಸೀದಿ. ವಿಡಿಯೋ ಬೆದರಿಕೆ ಹಾಕ್ತಾ ಇಲ್ಲ, ಇದು ಒಂದು ಕನ್ನಡಿ. ಇನ್ನು ಸಮಯ ಇದೆ. ಅಕ್ರಮ ಬಿಡಿ, ಸಕ್ರಮ ಆಯ್ಕೆ ಮಾಡಿ, ರಾಯಲ್ಟಿ ಕೊಡಿ, ಭೂಮಿಗೆ ನ್ಯಾಯ ಕೊಡಿ. ಇಲ್ಲದಿದ್ದರೆ ಚಿತ್ರಗುಪ್ತನ CCTV ಲೆಕ್ಕ ತಪ್ಪಲ್ಲ. ಅಲ್ಲಿ ಮಾಮೂಲಿಲ್ಲ, ಮನ್ನಾವೂ ಇಲ್ಲ, ಕರ್ಮಫಲ ಮಾತ್ರ. ಚಿತ್ರಗುಪ್ತನ ಬಳಿ ಇರುವ ರಿಜಿಸ್ಟರ್, ಅದರಲ್ಲಿ ಲಾಸ್ಟ್ ಎಂಟ್ರಿ ಪುಟ ಇದೆ. ಅಲ್ಲಿ ದೊಡ್ಡ ಪಾಪಗಳ ಹೆಸರಿಲ್ಲ, ಚಿಕ್ಕ ಮೌನಗಳ ಲೆಕ್ಕ ಇದೆ. ತಡೆಯಬಹುದಿತ್ತು, ಆದರೆ ತಡೆಯಲಿಲ್ಲ ಎನ್ನುವ ಸಾಲು ಅಲ್ಲಿ ಗಟ್ಟಿ ಅಕ್ಷರದಲ್ಲಿ ಬರೆಯಲಾಗುತ್ತೆ. ಅಧಿಕಾರಿಗಳೇ, ನಿಮಗಿದು ಗೊತ್ತಾ? ಗಣಿ ಮಾಡಿದ್ದವನು ಒಂದು ಹೆಸರು, ಕಣ್ಣು ಮುಚ್ಚಿ ಕೂತ ಅಧಿಕಾರಿಗಳದ್ದು ಇನ್ನೊಂದು ಹೆಸರು. ನಿಮ್ಮ ಹೆಸರು ಯಾವ ಕಾಲಂನಲ್ಲಿ ಇರುತ್ತೆ ಗೊತ್ತಾ? ಮಹಾಭಾರತದಲ್ಲಿ ವಿದುರ ಇದ್ದ, ಸತ್ಯ ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟ, ಆದರೆ ಯುದ್ಧ ತಪ್ಪಲಿಲ್ಲ. ಯಾಕೆ? ವಿದುರ ಒಬ್ಬನೇ ಸಾಕಾಗಲಿಲ್ಲ. ಇಂದು ಹಾಗೆ ಮಾಧ್ಯಮ ಎಚ್ಚರಿಸಿದೆ, ಸತ್ಯ ಹೊರಬಂದಿದೆ. ಆದರೆ ಯುದ್ಧ ಪ್ರಶ್ನೆ ಒಂದೇ, ನೀವು ವಿದುರನ ಜೊತೆನಾ ಅಥವಾ ಮೌನದ ಜೊತೆನಾ? ಅಕ್ರಮ ಕೆಂಪು ಕಲ್ಲು ಗಣಿ ಬಗ್ಗೆ ಸಾಕಷ್ಟು ವರದಿಗಳು ಬಂದಿವೆ, ಆದರೆ ಪ್ರಶ್ನೆ ಒಂದೇ, ಏನಾದರೂ ಬದಲಾಗುತ್ತಾ? ಆರೋಪ ಅಲ್ಲ, ಇದು ಮಹಾಭಾರತದ ಕಣ್ಣಲ್ಲಿ ನೋಡಿದ ಕರ್ಮಕತೆ. ಧೃತರಾಷ್ಟ್ರನ ಮೌನ, ದ್ರೌಪದಿಯ ಅವಮಾನ, ದ್ಯೂತ ಸಭೆ, ಕೊನೆಗೂ ತಪ್ಪಿಸಿಕೊಳ್ಳಲಾಗದ ಕರ್ಮಫಲ, ಇವೆಲ್ಲವೂ ಇಂದು ನಡೆಯುತ್ತಿರುವ ಅಕ್ರಮ ಗಣಿಯ ಪ್ರತಿಬಿಂಬಗಳೇ. ಭೂಮಿ ಸಂಪನ್ಮೂಲವಲ್ಲ ಕಣ್ರಿ, ಅವಳು ತಾಯಿ. ಬೆದರಿಕೆ ಅಲ್ಲ, ಎಚ್ಚರಿಕೆ. ಒಮ್ಮೆ ನೆನಪು ಮಾಡಿಕೊಳ್ಳಿ, ವಯನಾಡು, ಕೊಡಗು ನಮ್ಮ ಕರ್ಮಫಲದ ಪ್ರತಿಫಲ ಅಲ್ವಾ? ಸುನಾಮಿ, ಪರಿಸರ ವಿಕೋಪ, ಕಡಲ ರುದ್ರಾವತಾರ ಎಲ್ಲವೂ ನಾವು ಮಾಡಿದ ಪಾಪದ ಫಲ ಅಲ್ವಾ? ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ ಅಲ್ವಾ? ಪರಿಸರ ನಾಶ ಮಾಡಿದರೆ ಭೂಮಿ ಒಡಲು ಬಗೆದರೆ ಏನಾಗುತ್ತೆ ಅನ್ನೋದು ಗಣಿಮಾಪಿಗೂ ಗೊತ್ತಿಲ್ಲ ಅಂತಲ್ಲ, ಅನುಭವಿಸ್ತಾನೂ ಇದ್ದಾರೆ. ಇದೇ ಕರ್ಮಫಲ. ಕೊನೆಯಲ್ಲಿ ಪರಿಸರ ನಾಶ, ಗಣಿ ಮಾಡುವ ಅನಾಹುತದ ಬಗ್ಗೆ ಒಂದು ಚಿಕ್ಕ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಗಣಿಗಾರಿಕೆ ಮತ್ತು ಅರಣ್ಯ ನಾಶ ಪರಿಸರದ ಮೇಲೆ ತೀವ್ರ ದುಷ್ಪರಿಣಾಮ ಬೀರದಂತೂ ಸತ್ಯ. ಜೀವ ವೈವಿಧ್ಯದ ನಾಶ, ಕಾಡು ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನ ಕಾಡು. ಅರಣ್ಯ ನಾಶ, ಪ್ರಾಣಿ ಸಂಕುಲಗಳ ವಿನಾಶದ ಅಂಚಿಗೆ ತಲುಪಿಸಿದೆ. ಹವಾಮಾನ ವೈಪರೀತ್ಯ, ಇಂಗಾಲದ ಡೈಆಕ್ಸೈಡ್ ಹೀಡಿಕೊಳ್ಳುತ್ತೆ. ಮರಮಟ್ಟು ನಾಶ, ಭೂಮಿಯ ತಾಪಮಾನ ಏರಿಕೆಯಾಗಿ ಅಕಾಲಿಕ ಮಳೆ ಅಥವಾ ಬರಗಾಲದಂಥ ಸಮಸ್ಯೆ ಎದುರಾಗುತ್ತೆ. ಮಣ್ಣಿನ ಸವತ, ಮರಗಳ ಬೇರುಗಳು ಮಣ್ಣನ್ನು ಹಿಡಿದುಗಿಟ್ಟುಕೊಳ್ಳುತ್ತವೆ. ಆ ಮರಗಳೇ ನಾಶವಾದರೆ ಮಣ್ಣಿನ ಫಲವತ್ತತೆ ಉಳಿಯೋದಾದರೂ ಹೇಗೆ? ಕೊಚ್ಚಿ ಹೋಗೋದಿಲ್ವೇನ್ರಿ? ಇದರಿಂದ ಕೃಷಿ ಭೂಮಿ ಬಂಜರಾಗುತ್ತೆ. ನೀರಿನ ಮೂಲ ಮಾಲಿನ್ಯ, ಗಣಿಗಾರಿಕೆ ಹೊರಬರುವ ವಿಷಕಾರಿ ರಸಾಯನ ಹತ್ತಿರದ ನದಿ ಮತ್ತು ಭೂಮಿಯ ಫೌಂಡೇಶನ್ ವೀಕ್ ಆಗುತ್ತೆ. ಭೂಮಿ ಅದುರುತ್ತೆ. ಜನ ಹಾಗೂ ಜಾನುವಾರು ಆರೋಗ್ಯಕ್ಕೂ ಹಾನಿ. ವಾಯು ಮಾಲಿನ್ಯ, ಗಣಿಗಾರಿಕೆಯ ಧೂಳು ಮತ್ತು ಯಂತ್ರಗಳ ಹೊಗೆಯಿಂದ ಗಾಳಿ ಗುಣಮಟ್ಟ ಕುಸಿಯುತ್ತೆ. ಇಂದು ದೆಹಲಿಯಲ್ಲಿ ಆಗ್ತಿದೆಯಲ್ಲ ಹಾಗೆ ಇದು ಶ್ವಾಸಕೋಶದ ಕಾಯಿಲೆಗಳಿಗೂ ಕಾರಣವಾಗುತ್ತೆ. ನೈಸರ್ಗಿಕ ವಿಕೋಪ, ಅರಣ್ಯ ನಾಶ ಮತ್ತು ಅವೈಜ್ಞಾನಿಕ ಗಣಿಗಾರಿಕೆ ಗುಡ್ಡ ಕುಸಿತಕ್ಕೂ ಮುನ್ನುಡಿ ಬರೆಯುತ್ತೀರಿ. ಇವತ್ತು ಏನು ವಯನಾಡು ಮತ್ತು ಮಡಿಕೇರಿಯಲ್ಲಿ ಗುಡ್ಡ ಕುಸಿತ ಅಲ್ಲ, ಇದು ಸಹಿತ ಮಣ್ಣಿನ ಮೇಲ್ಪದರಕ್ಕೆ ಮಾಡಿದ ಘಾಷೆಯ ಪರಿಣಾಮ. ಭೂಮಾತೆ ಶಪಿಸೋದಿಲ್ಲ ಕಣ್ರಿ,
ಅವಳು ಮೌನಿ, ಅವಳು ಕಿರಿಚೋದು ಇಲ್ಲ, ಕಣ್ಣೀರಾಗ್ತಾಳೆ. ಅವಳು ಮೌನವಾಗಿ ಲೆಕ್ಕ ಇಡ್ತಾಳೆ. ನೀರು ಕಡಿಮೆಯಾದಾಗ, ಮಳೆ ಕೈ ಕೊಟ್ಟಾಗ, ಬೆಳೆ ಸುಡುವಾಗ ಅದು ದಂಡನೆ ಅಲ್ಲ, ಬ್ಯಾಲೆನ್ಸ್ ಶೀಟ್ ಕಂಡ್ರಿ ಅದು. ತೆಗೆದುಕೊಂಡಷ್ಟು ಹಿಂದಿರುಗಿಸದಿದ್ದರೆ ನಾವು ಮಾಡಿದ ಕರ್ಮಫಲದ ಬಡ್ಡಿ ಮಕ್ಕಳಿಂದ ವಸೂಲು ಮಾಡ್ತಾಳೆ. ಇದು ಶಾಪನ ಅಥವಾ ಪ್ರಕೃತಿಯ ನ್ಯಾಯನ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.